ಹೇಳ್ತೀನೋ ನಾಯಿಗಳು ಇಂಥ ಕೆಲಸ ಮಾಡೋದಿಲ್ಲ. ದೊಡ್ಡದಾಗಿ ಮನೆ ನಂದು ಅಂತ ಬಾಡಿಗೆ ಕೊಟ್ಟೆ, ಈಗ ಅವನ್ಯಾವನೋ ಮಾವ ಅಂತೆ ಮನೆ ನಂದು ಅಂತ ಇದ್ದಾನೆ. ಏಯ್ 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 ಮನೆ ಸಾಮಾನೆಲ್ಲ ಆಚೆ ಬಿಸಾಕಿ ಮನೆ ಖಾಲಿ ಮಾಡು ಅಂದ. ಸ್ವಲ್ಪ ದಬಾಯಿಸಿದಕ್ಕೆ ಹೆಂಡತಿ ಮಕ್ಕಳಿಗೆಲ್ಲ ಹೊಡೆದ. ಹೇಗೆ ಚಚ್ಚಿದಾನೆ ನೋಡೆ. ತಿಂಗಳಾಗೋದಕ್ಕಿಂತ ಮುಂಚೆನೆ ಕಾಲೇಜ್ ಫೀಸ್ಗೆ ಬುಕ್ಸ್ಗೆ ಅಂತ ಅಡ್ವಾನ್ಸ್ ಕಿತ್ಕೊಂಡು ಹೋಗ್ತಾ ಇದ್ದೆ. ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಕಣ್ಣೀರ್ ಹಾಕ್ತಾಳೆ. ಕಣ್ಣೀರು ನಿಂದು ಒಂದು ಜನ್ಮನ. ನಾನು ಕೊಟ್ಟಿರೋ ಅಡ್ವಾನ್ಸು ಆಗಿರೋ ಡ್ಯಾಮೇಜ್ಗೆಲ್ಲ ದುಡ್ಡು ಈಗಲೇ ಬೇಕೇ ಬೇಕು. ಒಂದು ವಾರ ಟೈಮ್ ಕೊಡಿ ಸರ್, ದುಡ್ಡು ಇಲ್ಲ ಅನ್ನಲ್ಲ, ವಾಪಸ್ ಕೊಡ್ತೀನಿ. ಮಾತೇ ಇಲ್ಲ. ಇನ್ನು ಅರ್ಧ ಗಂಟೆ ಒಳಗಡೆ ನನ್ನ ದುಡ್ಡು ಸೆಟ್ಲ್ ಆಗ್ಬೇಕು. ಇಲ್ಲ ಅಂದ್ರೆ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ತಗೊಳ್ಳೆ ನೀನ್ ಅಗ್ರಿಮೆಂಟ್ ತಗಿ. ಕಣ್ಣೀರಿಗೆಲ್ಲ ಕರ್ವನಲ್ಲ ನಾನು. ನನಗೆ ಈಗಲೇ ದುಡ್ಡು ಬೇಕು, ಕೊಡೆ. ಎಷ್ಟು ಬಂದ ನೋಡಪ್ಪ ಇನ್ನೊಬ್ಬ ಗಂಡ್ಸು. ಯಾಕೆ ನೀನ್ ಕೊಡ್ತೀಯಾ? ಕತೆ ಬೇಡ, ಎಷ್ಟು ಅಂದೆ? ಅಡ್ವಾನ್ಸು 10,000, ಈ ಡ್ಯಾಮೇಜ್ಗೆಲ್ಲ 10,000. 25,000 ಟ್ರಾನ್ಸ್ಪೋರ್ಟೇಷನ್ ಸೇರಿಸಿ ತಗೊಂಡು ಹೋಗ್ತಾ. ಇನ್ನೇನೆ ಸುಖವಾಗಿರ್ಬೋದು ಕಣೆ. ಕಚ್ಚಡ ನನ್ನ ಮಕ್ಕಳ ಚಾನ್ಸ್ ಸಿಕ್ಕಿದ್ರೆ ಸಾಕು. ಹೆಣ್ಣು ಮಕ್ಕಳನ್ನ ಅಳಿಸ್ತಾ ಇದ್ರೆ ನಿಮ್ಗೆ ನಿದ್ದೆ ಬರಲ್ಲ. ಇದೇ ಕೊನೆ. ಇನ್ನೊಂದ್ಸಲಿ ಅನ್ನ ತಿನ್ನ ಬಾಯಿ ಲೇಸ್ಗೆ ಮಾತಾಡಿದ್ರೆ ನಿನಗಿನ್ಮೇಲೆ ಅದೇ ಊಟ. ತಗೊಳ್ಳಿಮ್ಮ. ತುಂಬಾ ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್. ಹೆದರ್ಕೋಬೇಡಿ, ಇನ್ಮೇಲೆ ನಿಮ್ಮ ಮನೇಲಿ ನಾನಿರ್ತೀನಿ. ಬೇಡ ಪ್ಲೀಸ್, ನಮ್ಮ ಅವನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಅವನಿಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಸಾರಿ ಸರ್, ಮನೆ ಖಾಲಿ ಮಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಬೇಜಾರ? ತುಂಬಾ ಸಂತೋಷ ಆಗ್ತಾ ಇದೆಪ್ಪ. ಇನ್ನು ಮುಂದಕ್ಕಾದ್ರೂ ವಿದ್ಯಾ ಕ್ಷೇಮವಾಗಿರ್ತಾಳೆ. ಪಾಪದ ಮಗು ಅದು. ಸರ್ ಅದು ಏನ್ ಸರ್ ಪ್ರಾಬ್ಲಮ್ ಅವ್ರದ್ದು? ಇನ್ನೇನಿರುತ್ತಪ್ಪ, ಅಪ್ಪ ಅಮ್ಮ ಬದುಕಿರೋವರೆಗೂ ಕಷ್ಟದ ಮುಖ ಕಂಡಿರ್ಲಿಲ್ಲ. ಇಬ್ರು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ಆಗ ಒಕ್ಕರ್ಸ್ಕೊಂಡವನೇ ಮಾವ ಅನ್ನೋ ನೀವು. ಇದ್ದದನ್ನೆಲ್ಲ ದೋಚಿ ನುಂಗಿ ನೀರು ಕುಡಿದ್ಬಿಟ್ಟ. ಈಗ ಅವಳಿಗೆ ಆಧಾರವಾಗಿರೋ ಈ ಮನೇನೂ ಲಪ್ಟಾಯಿಸೋದಕ್ಕೆ ಹೊಂಚಾಗ್ತಾ ಇದ್ದಾನೆ. ಪಾಪ, ಸುಖದ ಮುಖ ನೋಡೋ ಭಾಗ್ಯನೇ ಇಲ್ಲ ಆ ಮಗು. ಅನಾಥರಾಗಿ ಹುಟ್ಟೋದೇ ಒಂದು ಶಾಪ. ಛೇ, ಅನಾಥರಾಗಿ ಹುಟ್ಟಬಾರ್ದಪ್ಪ. ಐದು ನಿಮಿಷ ಅಷ್ಟೇ, ಎತ್ತಿಕ್ ಬಿಡ್ತೀನಿ. ಪರವಾಗಿಲ್ಲ. ಎಷ್ಟು ಕೊಬ್ಬಿದ್ರೆ ಇಂಥ ಕೆಲಸ ಮಾಡಿದ್ಯಾ? ಮನೆ ಬಾಡಿಗೆ ಕೊಡ್ಬೇಡ ಅಂದ್ರು ಬಾಡಿಗೆ ಕೊಟ್ಟಿದ್ಯಲ್ಲ. ನಿನಗೂ ಒಬ್ಳು ಮಗಳಿದ್ದಾಳೆ ಅನ್ನೋದನ್ನ ಮರಿಬೇಡ. ಏನೇ ಒಂದ್ ಹೆಣ್ಣು ಅಂತ ಬಾಯಿ ಮುಚ್ಕೊಂಡಿದ್ರೆ ಹೆಡೆ ಬಿಚ್ತೀಯ. ಬೀಗ ಹಾಕ್ರೋ. ಯಾವ ಪೊಲೀಸು, ಯಾವ ಗಂಡ್ಸು, ಯಾವ ಕೋರ್ಟು ಇವತ್ತು ನಿನ್ನ ಕಾಪಾಡುತ್ತೋ ನಾನು ನೋಡ್ತೀನಿ. ತಮ್ಮಿರೋ ಗಂಡ್ಸು ಯಾವನಾದ್ರೂ ಇದ್ರೆ ಮುಂದೆ ಬಂದಲ್ಲ. ವಿದ್ಯನ್ ರಿಲೇಟಿವ್ ಅಂತಂದ್ಮೇಲೆ ಎಲ್ಲೋ ಒಂದೊಳ್ಳೆ ಗುಣ ಇರುತ್ತೆ. ಅದನ್ನೇನೋ ಒಂದು ಮುಚ್ಚಾಗ್ತಾ ಇದೆ. ಏನದು? ಏನದು? 10 ಜನ ಹಿಂದೆ ಇದ್ದಾರೆ ಅಂತ ನಿಗರಾಡ್ಬೇಡ. ನನಗೆ ವಾಲ್ಗ ಊದ್ಸಿ ಮದುವೆ ಊಟ ಹಾಕ್ಸೋದು ಗೊತ್ತು, ಜಾಕ್ಟೆ ಬಾರಿಸಿ ತಿಥಿ ಊಟ ಮಾಡಿಸೋದು ಗೊತ್ತು. ನೀನೊಬ್ಬ
ನಾನೊಬ್ಬ ಗಂಡಸೆ ಆಗಿದ್ರೆ ಈ ಫೇಸ್ ಮೇಲಿರೋ ಆ ನಗು, ಆ ಕೈ ಎರಡನ್ನೂ 2 ನಿಮಿಷ ಹಾಗೆ ಮೇಂಟೈನ್ ಮಾಡು. ಯಾವನ್ಗೆ ಹೇಳ್ತಿದ್ದೆ ನನಗ? ನೀನಿದ್ರೆ ತಾನು ಜಾಗಿಟೆ ವಾಲ್ಗ ಎಲ್ಲ. ಇನ್ನು 10 ಸೆಕೆಂಡ್ ಇದೆ. ಏನ್ ಮಾಡ್ಲಿ ನಿನ್ನ? ಯಾವ್ದು ಬೇಕು ನಿನಗೆ? ವಾಲ್ಗಾನ, ಜಾಗ್ಟೇನಾ? ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲಮ್ಮ. ಅರೆ ಇದೇನಪ್ಪ, ಇಷ್ಟು ದೊಡ್ಡ ಗಾಯ ಆಗಿದೆ. ಇರಪ್ಪ, ಬ್ಯಾಂಡೇಜ್ ತಂದ್ಬಿಡ್ತೀನಿ. ಏನು ಬೇಡ ಸರ್, ಲೈಫಲ್ಲಿ ನಾನು ಮಾಡಿರೋ ತಪ್ಪಿಗೆ ಇದೆಲ್ಲ ಶಿಕ್ಷೆನೇ ಅಲ್ಲ. ಸರ್, ನಾನು ಈ ಕೇಸ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ದೀನಿ ಸರ್. ಇದ್ರ ಲೂಪ್ ಹೋಲ್ಸ್ ಏನೇನಿದೆ ಎಲ್ಲ ತಿಳ್ಕೊಂಡಿದ್ದೀನಿ. ನೋಡಿ ಅಜಯ್, ನಿಮ್ ತಂದೆ ಕೇಸಲ್ಲಿ ಸಾಕ್ಷಿ ಹೇಳೋರಿದ್ರು ತೀರ್ಪು ಹೇಳೋರಿಲ್ಲ. ಮೋಸ್ಟ್ಲಿ ಇನ್ 10 days ಅಲ್ಲಿ ನಿಮ್ ಡ್ಯಾಡಿ ರಿಲೀಸ್ ಆಗ್ತಾರೆ ಸರ್. ಅಷ್ಟ್ರಲ್ಲಿ ಆ ಮಾಯಕಾರ ಮಿಸ್ಟರ್ ಇಂಡಿಯಾನ ಹೇಗಾದ್ರೂ ಹಿಡಿದು ನಮ್ ತಂದೆಗೆ ಪ್ರೆಸೆಂಟ್ ಮಾಡ್ತೀನಿ. ಅಣ್ಣ, ನಮ್ಮವರು ಕಾರ್ವೋ ಟೋಲ್ಗೇಟ್ ಇಂದ ಕಳಿಸಿರೋ ಫೋಟೋ ಅಣ್ಣ ಇದು. ಆ ಔತ್ ಗುಮ್ಮ ಅಲ್ಲೇ ಎಲ್ಲೋ ಇದಾನ್ರು. ಮಂಗ್ಳೂರ್ ಟು ಕಾರವಾರ ತನಕ ಎಲ್ಲ ಏರಿಯಾ ಚಾಲಾಡ್ರು. ಸೂರ್ಯ, ನಿನ್ ಬಾವುಟ ಇಳಿಸೋ ಟೈಮು ಹತ್ರ ಬಂದಾಯ್ತು ಕಣೋ. ಏ ಶ್ವೇತಾ, ಏನೇ ಇದಿಲ್ಲ? ಏನ್ ಹೇಳ್ತಿದ್ಯಾ ನೀನು? ಸೂರ್ಯನ ಲವ್ ಮಾಡ್ತಿದ್ಯಾ? ಎಸ್, ನನ್ ಡ್ರೀಮ್ ಬಾಯ್ ಅವನು. ಅವನೇ ನನ್ ಲೈಫ್ ಪಾರ್ಟ್ನರ್. ಏನ್ರೆ ಏನು ಸೂರ್ಯ ಲವ್ ಗಿವ್ ಅಂತಾಗಿತ್ತು? ಏನ್ ನಡೀತಾ ಇದೆ ಇಲ್ಲಿ? ಏನಿಲ್ವೇ, ನಮ್ ಸೂರ್ಯ ಇದಾರಲ್ಲ, ಅವ್ರು ನನ್ನನ್ನ ಲವ್ ಮಾಡ್ತಿದಾರಂತೆ. ಏನೇ ಬೆಸ್ಟ್ ಜೋಕ್ ಕಣೆ ಇದು. ಜೋಕ್? ನನ್ನ ಸೂರ್ಯನ್ ಲವ್ ಸುನಾಮಿ ಇದ್ದಂಗೆ. ಯಾರಾದ್ರೂ ಮಧ್ಯ ಬಂದ್ರೆ ಕೊಚ್ಕೊಂಡ್ ಹೋಗ್ತೀರಾ. ಅವನೇ ಬಂದು ಐ ಲವ್ ಯು ಅಂದ್ರೆ ಸಾಧ್ಯನೇ ಇಲ್ಲ. ಟ್ರೈ ಮಾಡು, ನೋಡ್ತಾ ಇರು. ಬಿಸ್ನೀರ್ ಮೈ ಮೇಲೆ ಬಿತ್ತೇನಮ್ಮ? ಗೀಸರ ಬಿತ್ತೋಯ್ತಾ ಅಥವಾ ಕಣ್ಣಲ್ಲಿ ಸೋಪ್ ನೀರೇನ ಹೋಯ್ತೇನಮ್ಮ? ನಾನ್ ಬರ್ಲಾ ತಾಯಿ? ಅಯ್ಯೋ ಬೇಡ, ನಮ್ ವಂಶಕ್ಕೆ ಉಳಿದಿರೋ ಲಾಸ್ಟ್ ಗಂಡ್ಸಪ್ಪ ನೀವು. ನಿಮ್ಗೂ ಶಾಕ್ ಹೊಡೆದ್ರೆ ಗೋವಿಂದನೇ. ಅಯ್ಯೋ, ಮತ್ತೆ ಯಾರನ್ನ ಕಳಿಸ್ಲಿ? ಯಾರಾದ್ರೂ ಪವರ್ಫುಲ್ ಗನ್ ಕಳ್ಸಿ. ಶಾಕ್ ಹೊಡೆದ್ರು ತಡ್ಕೊಳ್ಳೋ ಲೈಟ್ ಕಂಬ ಆಗಿರ್ಬೇಕು. ಅದು ಕೈ ಮೇಲೆ ಸಿಕ್ಕೋದು. ನಾನು ಹೋಗ್ ಬರ್ಲಾ? ಅಯ್ಯೋ ಬೇಡ, ಇಲ್ಲೇ ನಮ್ಮನೆಗೆ ಬಂದಿದ್ಯಪ್ಪ. ಬೇಗ ಹುಡುಕಿ ಕಳ್ಸಪ್ಪ. ಅಯ್ಯೋ, ಯಾರಪ್ಪ ಯಾರಪ್ಪ ಅದು? ಓ, ಇದಾ ವಿಷಯ? ಅಯ್ಯೋ ಬೇಡ ಬೇಡ ಬೇಡ, ಬರ್ಬೇಡಿ. ನೋ ಅಪ್ಪಾಜಿ, ನೋ. ನನಗೆ ಕಂಬ ಬೇಕು, ಕಾಂಪೌಂಡ್ ಅಲ್ಲ. ಇಲ್ಲಿ ಬರೋ ಗಂಡ್ಸು ಮಿನಿಮಮ್ 6 feet ಇರ್ಬೇಕು. 1.5 ಅಡಿ ಕಡಿಮೆ ಇದ್ದೀನಿ, ಪರವಾಗಿಲ್ವಾ? 1/2 ಇಂಚು ಕಮ್ಮಿ ಇರಬಾರ್ದು. ಅಮ್ಮ, ಅದೇನಂತ ಎತ್ಬಿಟ್ಟಿಯಮ್ಮ? ಎನಿ ಪ್ರಾಬ್ಲಮ್? ಬಂದ್ಬಿಟ್ಯಾ? ಅಪ್ಪ, 6 ಅಡಿ ಗಂಡು ಬಂದೇನಪ್ಪ. ಅಪ್ಪ, ನಿನ್ ಹೈಟ್ ಎಷ್ಟಪ್ಪ? 6'3" ಸರ್. ಅಪ್ಪ, ಆಪತ್ ಬಾಂಧವ, ಲೈಟ್ ಕಂಬ. ನನ್ ಮಗಳು ಲಂಬ ಲಂಬ ಆಗೋದ್ರಲ್ಲಿ ಇದ್ದಾಳೆ. ಬೇಗ ಬಂದ್ ಕಾಪಾಡಪ್ಪ. ಬಾಪ. Come on, Surya. We will go and help.
1.5 ಅಡಿ ನೀನೇ ಜಾಸ್ತಿ, ನಿಂದೇ ಆಸ್ತಿ. ಗೋ 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 ಗೋ. ಶ್ವೇತಾ, ಐ ಆಮ್ ಕಮಿಂಗ್. ನೋಡಪ್ಪ, ಬಾತ್ರೂಮ್ ಅಲ್ಲಿ ಇದ್ದಾಳೆ ನೋಡಪ್ಪ. ಯಾರು ಎದುರ್ಕಬೇಡಿ, ಬನ್ನಿ ಸರ್, ನಾನು ಟೆನ್ಷನ್ ಅಲ್ಲಿದ್ದಾರೆ. ಪ್ಲೀಸ್ ನೋಡಪ್ಪ ನೋಡಪ್ಪ, ಬೇಗ ನಮ್ಮ ಮಗಳನ್ನ ಕಾಪಾಡಪ್ಪ. ಸಿಕ್ಕಾಪಟ್ಟೆ ಹೊಡಿತಾ ಇದೆಯಾ? ಇಲ್ಲ ಸರ್, ಒಳಗಡೆ ಹಬ್ಬೆ ಜಾಸ್ತಿ. ಅಲ್ಲ ಸರ್, ಒಬ್ಬ ತಂದೆ ಆಗಿ ನನ್ಗೆ ಈ ತರ ಕೆಲಸ ಮಾಡು ಅಂತ ಹೇಳ್ತಾ ಇದ್ರೆ ತಪ್ಪಲ್ಲ ಸರ್? ತಪ್ಪಲ್ಲಪ್ಪ, ಕಾಪಾಡೋದು ಪುಣ್ಯ. ನನ್ ಮಗಳನ್ನ ಕಾಪಾಡಿ ಪುಣ್ಯ ಕಟ್ಕೊಳಪ್ಪ. ಕಾಪಾಡ್ತಿದ್ದಾನೋ ಕರೆಂಟ್ ಓಡಿಸ್ಕೊತಾ ಇದ್ದಾನೋ? 15 ನಿಮಿಷದಿಂದ ಆಚೆನೂ ಬರ್ದೆ, ಅದೇನ್ ಕಾಪಾಡ್ತಾ ಇದ್ದಾನೋ. ಅಯ್ಯೋ ಶ್ವೇತಾ, ಏನಾಯ್ತಪ್ಪ? ಏನಾಯ್ತಪ್ಪ? ಶ್ವೇತಾ, ಕಂದ ಶ್ವೇತಾ. ಶ್ವೇತಾ, ಕರೆಂಟ್ ಹೊಡೆದ್ರೆ ಕಾಗೇನು ಸೈಲೆಂಟ್ ಆಗ್ಬಿಡುತ್ತಂತೆ. ಅಂತಾದ್ರಲ್ಲಿ ಇವಳದ್ ಇನ್ನೇನ್ ಗತಿ? ಖಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆ ಬಿಸಿ ರಕ್ತವಿದೆಕೋ. ಹಾಗಂದ್ರೆ ಕಸಿ ಬಿಸಿ ವಿಷಯ ನನಗೂ ಗೊತ್ತಿಲ್ಲ.